ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇಷ್ಟು ದಿನ ರಾಹುಲ್ ಗಾಂಧಿ ಅಟಮ್ ಬಾಂಬ್ ಹಾಕ್ತೀನಿ, ಹೈಡ್ರೋಜನ್ ಬಾಂಬ್ ಹಾಕ್ತೀನಿ, ಹೈಡ್ರೋಜನ್ ಬಾಂಬ್ ಅಟಮ್ ಬಾಂಬ್ ಹೀಗೆ ಹೇಳಿದ್ದು. ಈಗ ನಿಜವಾದ ಬಾಂಬ್ಗಳು ಸಿಡಿಯೋದಕ್ಕೆ ಶುರು ಆಗಿದಾವೆ ನೋಡಿ. ಮೊನ್ನೆಷ್ಟು ನಾವು ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ವೋಟ್ ಚೋರಿ ಪಿಪಿಟಿಯನ್ನ ಮ್ಯಾನ್ಮಾರ್ ಅಲ್ಲಿ ಹೇಗೆ ರೆಡಿ ಮಾಡಿದ್ರು, ರಾಹುಲ್ ಗಾಂಧಿ ಇಲ್ಲಿ ಸೋರೋಸ್ ನೆರಳಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ಕಾರ್ಯಕ್ರಮದಲ್ಲಿ ನಾನು ಬಿಚ್ಚಿಟ್ಟಿದ್ದೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ವೋಟ್ ಚೋರಿ ಪಿಪಿಟಿ ಅಂತ ಏನು ದೊಡ್ಡದಾಗಿ ಬಾಂಬ್ ಹಾಕುವಂತಹ ಬೆದರಿಕೆಯನ್ನು ಹಾಕಿದ್ರಲ್ವಾ ರಾಹುಲ್ ಗಾಂಧಿ ಅವರು, ಆ ಪಿಪಿಟಿಯ ಹಿಂದಿನ ಕಾಣದ ಕೈಗಳು ಯಾವ್ದ್ಯಾವುದು, ಆ ಮೂಲಕ ರಾಹುಲ್ ಗಾಂಧಿಯ ಇನ್ನೊಂದು ಮುಖವನ್ನ ಮತ್ತೆ ನಿಮ್ಮ ಮುಂದೆ ಸ್ಪಾಟ್ಲೈಟ್ ಮೂಲಕ ಅನಾವರಣ ಮಾಡೋಣ ಅಂತ ಬಂದಿದ್ದೀನಿ. ವೀಕ್ಷಕರೇ, ರಾಹುಲ್ ಗಾಂಧಿ ತಮ್ಮ ವೋಟ್ ಚೋರಿ ಪಿಪಿಟಿಯ 4ನೇ ಪುಟದಲ್ಲಿ ಏನ್ ಹೇಳ್ತಾರೆ? ದಿ ಮಹಾರಾಷ್ಟ್ರ ರಿಸಲ್ಟ್ಸ್ ಕನ್ಫರ್ಮ್ಡ್ ಅವರ್ ಸಸ್ಪಿಷನ್ಸ್ ಅಬೌಟ್ ಮಾಸ್ ಸ್ಕೇಲ್ ವೋಟ್ ಚೋರಿ. ಅಂದ್ರೆ ಮಹಾರಾಷ್ಟ್ರ ಫಲಿತಾಂಶದಲ್ಲಿ ಸಾಮೂಹಿಕ ವೋಟ್ ಚೋರಿ ಆಗಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ರೆಫರೆನ್ಸ್ ಆಗಿ ಒಂದು ಲೇಖನವನ್ನ ಅನ್ನೊಂದು ವೆಬ್ಸೈಟ್ ನ್ಯೂಸ್ ಅನ್ನು ಕೂಡ ಅದರಲ್ಲಿ ಲಗತ್ತಿಸ್ತಾರೆ. ಆ ಲೇಖನ ಯಾವುದು, ಯಾವ ವೆಬ್ಸೈಟ್ ಅದು ಅಂತ ನಾವು ನೋಡಿದ್ರೆ ಅದು ಪ್ರೊಪಗ್ಯಾಂಡಾ ವೆಬ್ಸೈಟ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ನ್ಯೂಸ್ ಲಾಂಡ್ರಿಯ ಲೇಖನ. ಅದನ್ನ ರಾಹುಲ್ ಗಾಂಧಿ ಅವರು ಉಲ್ಲೇಖ ಮಾಡಿರುವಂತದ್ದಿಲ್ಲಿ. ಓಕೆನಾ? ಈಗ ನೀವು ಈ ಎಲ್ಲ ಟ್ವೀಟ್ಗಳ ಮೇಲೆ ಒಂದು ಬಾರಿ ಕಣ್ಣಾಡಿಸಿ. ಎಲ್ಲ ಟ್ವೀಟ್ಗಳು ಕೂಡ ಹಿಂದೂಗಳ ವಿರುದ್ಧ ಒಂಥರ ದ್ವೇಷ ತುಂಬಿದಂತಹ ಟ್ವೀಟ್ಗಳು. ಹಿಂದೂಗಳಾಗಿರಬಹುದು, ಹಿಂದೂ ಧರ್ಮಕ್ಕೆ ಆಗಿರಬಹುದು, ಅಲ್ಲಿ ಬಳಕೆ ಮಾಡಿರುವಂತಹ ಪದಗಳು ಎಷ್ಟು ದ್ವೇಷಪೂರಿತವಾಗಿದೆ ಅಂತ ಹೇಳಿದ್ರೆ ನಾನು ಹೇಳೋ ಹಾಗೆ ಇಲ್ಲ ಅದನ್ನ. ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಖಾತೆಯ ಹಿಂದಿನ ವ್ಯಕ್ತಿಯ ಹೆಸರು ವಿಶಾಲ್ ವೈಭವ್. ಯಾರು ಈ ವಿಶಾಲ್ ವೈಭವ್? ಆಗದಕ್ಕೆ ಕನೆಕ್ಟ್ ಮಾಡಿ ಆಗ್ಲೇ ಹೇಳದ್ನಲ್ವಾ, ರಾಹುಲ್ ಗಾಂಧಿ ತಮ್ಮ ಪಿಪಿಟಿಯಲ್ಲಿ ಲೇಖನವನ್ನ ಬಳಕೆ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ ಅಂತ. ಆ ಲೇಖನವನ್ನ ಬರೆದವರು ಇವರೇ, ಪಕ್ಕಾ ಹಿಂದೂ ದ್ವೇಷಿ, ರಾಜಕೀಯವಾಗಿ ಬಯಾಸ್ಡ್ ಆಗಿರುವಂತಹ ಈ ವಿಶಾಲ್ ವೈಭವನ್ನ ರಾಹುಲ್ ಗಾಂಧಿ ನಂಬೋದು, ಅವರ ಆರ್ಟಿಕಲ್ ಅನ್ನ ರೆಫರೆನ್ಸ್ ಅಂತ ಹಾಕೋದು. ವಾರೇವಾ ವೀಕ್ಷಕರೇನು, ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಪಿಪಿಟಿಯಲ್ಲಿ ಉಲ್ಲೇಖವಾಗಿ ಬಳಸಲಾದಂತಹ ಲೇಖನದ ಮತ್ತೊಬ್ಬ ಸಹ ಲೇಖಕಿಯ ಹೆಸರು ಸುಮೇಧಾ ಮಿತ್ತಲ್ ಅಂತ. ಈಕೆ ತಮ್ಮ ವೃತ್ತಿ ಜೀವನವನ್ನ ಕಾಂಗ್ರೆಸ್ ನಾಯಕನ ಮಗಳ ಒಡೆತನದ ಸಿಪಿಆರ್ ಜೊತೆಗೆ ಪ್ರಾರಂಭ ಮಾಡ್ತಾರೆ. ಅಂಡ್ ಇವುಗಳಿಗೆ ಫಂಡಿಂಗ್ ಎಲ್ಲಿಂದ ಆಗುತ್ತೆ ಗೊತ್ತಾ? ಡೀಪ್ ಸ್ಟೇಟ್ ಇಂದ ಫಂಡಿಂಗ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಈಗ ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಪಿಪಿಟಿಯ 5ನೇ ಪುಟಕ್ಕೆ ಹೋಗೋಣ. ಇಲ್ಲಿ ರಾಹುಲ್ ಗಾಂಧಿ ಅವರದ್ದೇ ಒಂದು ಲೇಖನವನ್ನ ರೆಫರೆನ್ಸ್ಗೆ ಅಂತ ಹಾಕ್ತಾರೆ. We questioned the election commission at every forum. Congress wrote 4 letters to election commission demanding voter rolls. ಆ ಲೇಖನ ಅಗೇನ್ ವಿಶಾಲ್ ವೈಭವ್, ಅದೇ ರೀತಿ ಸುಮೇಧಾ ಮಿತ್ತಲ್ ಅವರ ಅದೇ ವರದಿಯನ್ನ ಆಧಾರವಾಗಿಟ್ಟು ಬರೆದಿರುವಂಥದ್ದು. ಇನ್ನು 6ನೇ ಪುಟಕ್ಕೆ ಹೋಗೋಣ. ಇಲ್ಲಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ರೆಫ್ಯೂಸಸ್ ಟು ಶೇರ್ ಡಿಜಿಟಲ್ ವೋಟರ್ ರೋಲ್ಸ್. ಚುನಾವಣಾ ಆಯೋಗ ಡಿಜಿಟಲ್ ಮತದಾರರ ಪಟ್ಟಿಯನ್ನ ಹಂಚಿಕೊಳ್ಳೋದಕ್ಕೆ ನಿರಾಕರಿಸಿದೆ ಅಂತ. ವಾಸ್ತವವಾಗಿ ನೋಡಿದ್ರೆ ಹೌದು, ನಿರಾಕರಿಸಿದ್ದಾರೆ, ಕೊಟ್ಟಿಲ್ಲ. ಆದ್ರೆ ಚುನಾವಣಾ ಆಯೋಗ ಏನು ಮಾಡಿದೆ ಅದು ಸರಿಯಾಗೇ ಇದೆ. ಯಾಕೆ ಅಂತಂದ್ರೆ ಇದು ಡಿಜಿಟಲ್ ಯುಗ ಸ್ವಾಮಿ. ಆ ಡಿಜಿಟಲ್ ಡಾಟಾವನ್ನ AI ಬಳಕೆ ಮಾಡಿ ತಮಗೆ ಬೇಕಾದ ಹಾಗೆ ಮಿಸ್ಯೂಸ್ ಮಾಡ್ಕೊಂಡ್ರೆ ಆಗ ಏನ್ ಮಾಡೋದು? ಯಾಕಂದ್ರೆ ಕಾಂಗ್ರೆಸ್ನದ್ದೇ ಒಂದು ಉದಾಹರಣೆ ಇದೆ ಅದಕ್ಕೆ, ಹಾಗೆ ಮಾಡಿರೋದಕ್ಕೆ ನೋಡಿಲ್ಲಿ. ಹಾಗಾಗಿ ನಿಮ್ಮನ್ನಂತೂ ಯಾರು ನಂಬಲ್ಲ. ವೀಕ್ಷಕರಿನ್ನು 7ನೇ ಪುಟದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಅದಕ್ಕೆ ನಗಬೇಕು, ಅಳಬೇಕು, ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನಿದೆ ಅಂತ ನೋಡಿ.
Internal polls indicated 16 wins in Karnataka Lok Sabha, but we won only 9. ಕರ್ನಾಟಕ ಲೋಕಸಭೆಯಲ್ಲಿ ಆಂತರಿಕ ಸಮೀಕ್ಷೆಗಳು 16 ಗೆಲುವುಗಳನ್ನು ತೋರಿಸುತ್ತವೆ. ಆದರೆ ನಾವು ಕೇವಲ 9 ಗೆದ್ದಿರೋದು. ಅಯ್ಯೋ ಅಣ್ಣ, ರಾಜಕೀಯ ಪಕ್ಷಗಳು ನಡೆಸುವಂತಹ ಆಂತರಿಕ ಸಮೀಕ್ಷೆಗಳು ಬಯಾಸ್ಡ್ ಇರುತ್ತವೆ, ಎರರ್ಸ್ ಇರುತ್ತವೆ. ಫಲಿತಾಂಶ ಇದೆಯಲ್ವಾ, ಹೋಗಿ ಹೋಗಿ ಫಲಿತಾಂಶಕ್ಕೆ ಇದನ್ನ ಹೋಲಿಕೆ ಮಾಡ್ತಾ ಇದ್ದೀರಲ್ಲ, ಏನು ಹೇಳೋಣ ನಾವು ಇದಕ್ಕೆ? ಮೂರ್ಖತನದ ಪರಮಾವಧಿ ಅಲ್ಲದೆ ಇನ್ನೇನಿದು? ಅರೆ, ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನಗಬೇಕು ಆಳಬೇಕು, ನೀವೇ ಹೇಳಿ. ಇನ್ನು 10ನೇ ಪುಟದಲ್ಲಿ ರಾಹುಲ್ ಗಾಂಧಿ ಅವರು ಗುರ್ಕಿರತ್ ಸಿಂಗ್ ದಾಂಗ್ ಅವರ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆದ್ರೆ ವಾಸ್ತವದಲ್ಲಿ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ, ಅದು ಫೇಕ್. ಅವ್ರ ಹತ್ರ 4 ವೋಟರ್ ಐಡಿಗಳು ಇಲ್ಲ. ರಿಜೆಕ್ಷನ್ ಇಶ್ಯೂ, ಆ ಸಮಸ್ಯೆಯಿಂದಾಗಿ 4 ಐಡಿಗಳು ತಪ್ಪಾಗಿ ರಚಿಸಲಾಗಿದೆ ಅಲ್ಲಿ. ಇದು ನಿರ್ವಹಣಾ ಸಮಸ್ಯೆ ಹೊರತು ಮತಗಳ್ಳತನದ ವಿಚಾರ ಅಲ್ಲವೇ ಅಲ್ಲ. ಇನ್ನು ನೆಕ್ಸ್ಟ್ 11ನೇ ಪುಟದಲ್ಲಿ ಅದೇ ರೀತಿ ಆದಿತ್ಯ ವಾಸ್ತವ ಅವರು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ಮತಗಳ್ಳತನ ಅಲ್ಲ, ಬದಲಾಗಿ ಸಿಸ್ಟಮ್ ಅಪ್ಡೇಟ್ ಸಮಸ್ಯೆ. ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ರಿಪೋರ್ಟ್ ಕೂಡ ಇದೆ, ನೋಡಬಹುದು. ಇನ್ನು ನೆಕ್ಸ್ಟ್ 13ನೇ ಪುಟದಲ್ಲಿ ಒಂದೇ ವಿಳಾಸದಲ್ಲಿ ಅಯ್ಯಯ್ಯೋ ಎಷ್ಟೊಂದು ಮತದಾರರು, ಅರೇ ಎಷ್ಟೊಂದು ಮತದಾರರು ಅಂತ ಅದನ್ನ ಹಿಡ್ಕೊಂಡು ಬಿಟ್ಟಿದ್ದಾರೆ. ವಾಸ್ತವದಲ್ಲಿ ನೋಡೋದಾದ್ರೆ ಬಾಡಿಗೆದಾರರು ನಿಮಗೆ ಗೊತ್ತಿರುತ್ತಲ್ವಾ, ಒಂದಷ್ಟು ಸಮಯ ಒಂದು ಕಡೆ ಇರ್ತಾರೆ, ಆಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಹೀಗೆ ಸ್ಥಳಾಂತರ ಆಗ್ತಾ ಇರ್ತಾರೆ. ಅವರು ತಮ್ಮ ಹೊಸ ವಿಳಾಸವನ್ನ ಅಲ್ಲಿ ಅಪ್ಡೇಟ್ ಮಾಡಿಲ್ಲ, ನವೀಕರಿಸಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಒಂದೇ ಅಡ್ರೆಸ್ ತೋರಿಸುತ್ತೆ. ಅದನ್ನ ನೀವು ಚೆಕ್ ಮಾಡಬೇಕಾಗಿತ್ತು. ವೋಟ್ ಚೋರಿ ಅಂತ ಹೇಳಿದ್ರೆ ಮತ್ತಿನ್ನೇನು ನೀವು ಅದರಲ್ಲಿ ನೋಡಿರುವಂಥದ್ದು, ಏನು ರಿಸರ್ಚ್ ಮಾಡಿರುವಂಥದ್ದು? ಇಷ್ಟು ನಾವು ನೋಡಿದ್ವಿ, ರಿಸರ್ಚ್ ಮಾಡಿದ್ವಿ ಅಂತ ಹೇಳಿದ್ರಲ್ವಾ, ಏನ್ ರಿಸರ್ಚ್ ಮಾಡಿ ಬರದ್ರಿ? ವೀಕ್ಷಕರು, ಇನ್ನು 15ನೇ ಪುಟದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಂಡಿಸ್ಟಿಂಗ್ವಿಷೇಬಲ್ ಆರ್ ಮೈಕ್ರೋ ಸೈಜ್ಡ್ ಫೋಟೋಸ್. ಎಷ್ಟು? 4132 ವೋಟರ್ಸ್. ಅತಿ ಸಣ್ಣ ಗಾತ್ರದ ಫೋಟೋಗಳ ಬಳಕೆ ಬಗ್ಗೆ ಅಲ್ಲಿ ತಕರಾರನ್ನು ಎತ್ತುತ್ತಾರೆ. ಅಗೇನ್ ಇದು ಸಿಸ್ಟಮ್ ಇಶ್ಯೂ. ಆಮೇಲೆ ಈ ವ್ಯಕ್ತಿಗಳು ನಕಲಿ ಮತದಾರರು ಅಥವಾ ಇವರು ಹೇಳೋ ಹಾಗೆ ಯಾವುದೋ ಒಂದು ನಿರ್ದಿಷ್ಟ ಪಕ್ಷದ ಸಂಬಂಧವನ್ನು ಹೊಂದಿದ್ದಾರೆ, ಅವರಿಗೆ ಫೇವರ್ ಆಗಿ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ರಾಹುಲ್ ಗಾಂಧಿ ಹೇಳೋ ಹಾಗೆ ಯಾವುದೇ ಪುರಾವೆಗಳು ಇಲ್ಲ. ವೀಕ್ಷಕರೇನು 16, 17ನೇ ಪುಟದಲ್ಲಿ ರಾಹುಲ್ ಗಾಂಧಿ ಫಾರ್ಮ್ 6 ಇದರ ದುರುಪಯೋಗದ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಫಾರ್ಮ್ 6 ದುರುಪಯೋಗ ಪಡಿಸಿದ್ದಾರೆ ಅಂತ ಅದನ್ನ ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಶಗುನ್ ರಾಣಿ ಅವರ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ವಾಸ್ತವವಾಗಿ ನೋಡೋದಾದ್ರೆ ಶಗುನ್ ರಾಣಿ ಅವರು 1 ಬಾರಿ ಮಾತ್ರ ವೋಟನ್ನು ಹಾಕಿರುವಂತದ್ದು, 1 ಬಾರಿ ಮಾತ್ರ ಮತವನ್ನು ಚಲಾಯಿಸಿರುವಂತದ್ದು. ಅಲ್ಲಿ ರಾಹುಲ್ ಗಾಂಧಿ ತೋರಿಸಿದಾರಲ್ವಾ ಆ ಟಿಕ್ ಮಾರ್ಕ್ ಮಾಡಿರುವಂತಹ ದಾಖಲೆ, ಅದು ಅಧಿಕಾರಿಗಳು ನೀಡೇ ಇಲ್ಲ. ಮತಗಟ್ಟೆ ಅಧಿಕಾರಿಗಳು ಅದನ್ನ ನೀಡಲೇ ಇಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಇಂಡಿಯಾ ಟುಡೇ ರಿಪೋರ್ಟ್ ನೋಡಬಹುದು. ನಾನು ಅದಕ್ಕೆ ಆಗ್ಲೇ ಹೇಳಿಲ್ವಾ, ಕಾಂಗ್ರೆಸ್ ಏನು ಬೇಕಾದ್ರೂ ಮಾಡತ್ತೆ. ಅವರ ಹಿಸ್ಟ್ರಿ ಇರೋದೇ ಅದು, ತಿದ್ದೋದು, ಸುಳ್ಳು ಹೇಳೋದು, ನಕಲಿ ಮಾಡೋದು. ಹಾಗಾಗಿ ಅವರನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವೀಕ್ಷಕರೇ, ಇವಿಷ್ಟು ರಾಹುಲ್ ಗಾಂಧಿ ಅವರ ಪಿಪಿಟಿಯ ಅಸಲಿ ಸ್ವರೂಪ. ರಾಜಕೀಯವಾಗಿ ಪಕ್ಷಪಾತವನ್ನು ಹೊಂದಿರುವಂತಹ, ಸುಳ್ಳುಗಳನ್ನೇ ಬಿತ್ತರಿಸುವಂತಹ ಒಂದು ಪ್ರೊಪಗ್ಯಾಂಡಾ ಟೀಮ್ ಅನ್ನ ಹಿಡ್ಕೊಂಡು ತಮ್ಮದೇ ಅಂದ್ರೆ ಕಾಂಗ್ರೆಸ್ ಟೀಮ್ ಜೊತೆಗೆ ಸಂಬಂಧ ಇರುವಂತಹ ತಮ್ಮದೇ ತಂಡದವರು ಸಿದ್ಧಪಡಿಸಿದಂತಹ ಲೇಖನಗಳನ್ನ ಉಲ್ಲೇಖ ಮಾಡಿ ಏನೂ ಸರಿಯಾದಂತಹ ಪ್ರೂಫ್ ಇಲ್ಲದೆ ರಾಹುಲ್ ಗಾಂಧಿ ಅವರು ಬಾಂಬ್ ಹಾಕ್ತಾರಂತೆ. ಬಾಂಬ್ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ?
ಬಾಂಬ್ ಇನ್ನು ಯಾರು ಯಾರ ಮೇಲೆ ಹಾಕ್ತಾರಂತ ನೀವುಗಳೇ ನೋಡ್ತಾ ಇರಿ. ಜನ ಏನಷ್ಟು ಕುರುಡರಲ್ಲ ಅಲ್ವಾ, ನೋಡ್ತಾ ಇರ್ತಾರೆ. ಸರಿಯಾದ ಸಮಯದಲ್ಲಿ ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕೋ ಕೊಟ್ಟೇ ಕೊಡ್ತಾರೆ. ನೀವುಗಳೇ ಕಾಯ್ತಾ ಇರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.